ಹಲೋ ನಮಸ್ಕಾರ. ಕೂಲ್ ಬಸ್ ನ ಈ ಕಂಟೆಂಟ್ ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೇನೆ. ನೀಟ್ ಅಕ್ರಮವನ್ನ ಖಂಡಿಸಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಖಂಡಿಸಿ ದೆಹಲಿಯ ಜಂತರ್ ಮಂತರ್ ನಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿದ್ದು, ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಅನ್ನುವಂತಹ ಪ್ಲಾಟ್ಫಾರ್ಮ್ ಮುಂದಾಳತ್ವವನ್ನು ತೆಗೆದುಕೊಂಡಿದ್ದು, ಅದಾದ ನಂತರ ಆದಂತಹ ಪ್ರತಿಭಟನೆ, ಹೋರಾಟ, ಆಕ್ರೋಶ ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಅದರ ರಿಸಲ್ಟ್ ಅನ್ನು ಕೂಡ ಗಮನಿಸಿದ್ದೇವೆ. ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು. ಆ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯಿತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾಗಿದೆ. ಅದಾದ ನಂತರದಲ್ಲೂ ಕೂಡ ಸಿಜೆಪಿಯ ಮುಖಂಡರುಗಳು ವೇದಿಕೆಯ ನಾಯಕತ್ವವನ್ನು ವಹಿಸಿಕೊಂಡಂತವರು ನಾವು ವಿದ್ಯಾರ್ಥಿಗಳ ಧ್ವನಿಯಾಗಿರ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ನಂತರ ಕೂಡ ಅವರ ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾ ಇದ್ರು. ಇದೀಗ ಅದಾಗಿ ಕೆಲವೇ ದಿನಗಳ ನಂತರ ಮತ್ತೊಂದು ಹೋರಾಟಕ್ಕೆ ದೇಶ ಸಾಕ್ಷಿ ಆಗ್ತಾ ಇದೆ. ಅದು ದೆಹಲಿಯಲ್ಲಿ ಅಲ್ಲ, ಜಾರ್ಖಂಡ್ನಲ್ಲಿ ರಾಂಚಿಯಲ್ಲಿ ಇವತ್ತಿನಿಂದ ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದೆ. ಆದ್ರೆ ವಿಧಾನಸಭೆಯ ಒಳಗೆ ಬೇರೆ ಬೇರೆ ರೀತಿಯಾದಂತಹ ಆಗ್ಬೇಕಾಗಿತ್ತು. ಜನರ ಸಮಸ್ಯೆಗಳಿಗೆ ಬೇರೆ ಬೇರೆ ಕಾನೂನು ರೂಪಿಸುವ ವಿಚಾರದಲ್ಲಿ ಇರಬಹುದು, ಅಥವಾ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲೆಲ್ಲ ಚರ್ಚೆ ಆಗ್ಬೇಕಾಗಿತ್ತು. ಆದ್ರೆ ಹೊರಭಾಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನ ನೋಡಿದಾಗ ನಿಜಕ್ಕೂ ದಿಗಿಲು ಹುಟ್ಟಿಸುವಂತಹ ರೀತಿಯಲ್ಲಿ ಇದೆ. ಯಾಕೆಂತಂದ್ರೆ ವಿದ್ಯಾರ್ಥಿ ಸಮೂಹ ದೊಡ್ಡ ಮಟ್ಟದ ಹೋರಾಟವನ್ನ ರಾಂಚಿಯಲ್ಲಿ ರೂಪುಗೊಳಿಸಿದೆ. ಕಳೆದ 2 ವಾರದಿಂದ 14-15 ದಿನದಿಂದ ಅಲ್ಲಿ ವಿದ್ಯಾರ್ಥಿಗಳು ಶಾಂತಿಯುತ ಪ್ರತಿಭಟನೆಯನ್ನ ನಡೆಸ್ತಾ ಬರ್ತಾ ಇದ್ರು. ಆದ್ರೆ ಇವತ್ತು ಅವರ ಆಕ್ರೋಶ ಕಟ್ಟೆ ಒಡೆದಿದೆ. ಎಲ್ರೂ ಕೂಡ ತಮ್ಮ ಲಿಮಿಟ್ ಅನ್ನ ದಾಟಿ ಹೊರ ಬಂದಿದ್ದಾರೆ. ವಿಧಾನಸಭೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅಲ್ಲಿ ಒಂದು ರಣಾಂಗಣವೇ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿ ಸಮೂಹವನ್ನ ನಿಯಂತ್ರಿಸೋದಕ್ಕೆ ಅಲ್ಲಿನ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಆಗ್ತಾ ಇದೆ, ಜಲ ಫಿರಂಗಿಗಳನ್ನ ಬಳಸ್ತಾ ಇದ್ದಾರೆ. ಹೇಗೆಲ್ಲ ತಡೆಯೋದಕ್ಕೆ ಸಾಧ್ಯವೋ ಆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ವಿದ್ಯಾರ್ಥಿ ಸಮೂಹ ಮಾತ್ರ ಅದಕ್ಕೆಲ್ಲ ಬಗ್ತಾ ಇಲ್ಲ. ನಾವು ಮುಂದೆ ಹೋಗಿಯೇ ತೀರ್ತೇವೆ ಅನ್ನೋಂತಹ ಹಠಕ್ಕೆ ಬಿದ್ದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಒಂದು 7 ಸುತ್ತಿನ ಕೋಟೆಯ ರೀತಿಯಲ್ಲಿ ಅಲ್ಲಿ ಭದ್ರತೆಯನ್ನ ಹಾಕೊಂಡಿದ್ರು. ಮುಳ್ಳಿನ ತಂತಿ ಬೇಲಿಯನ್ನ ಅಳವಡಿಸಿದ್ರು. ಅದನ್ನೂ ದಾಟಿ ಹೋಗಿದ್ದಾರೆ. ಬ್ಯಾರಿಕೇಡ್ಗಳನ್ನ ದಾಟಿ ಹೋಗಿದ್ದಾರೆ. ಜಲ ಫಿರಂಗಿಗಳನ್ನ, ಪೊಲೀಸ್ ಭದ್ರತಾ ಪಡೆಯನ್ನ ದಾಟಿ ಮುಂದಕ್ಕೆ ಹೋಗಿದ್ದಾರೆ. ಅಲ್ಲಿ ಚಿತ್ರಣ ಒಂದು ರೀತಿಯಲ್ಲಿ ನಿಯಂತ್ರಣಕ್ಕೆ ಸಿಗದ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆ ನಡುವೆಯೂ ಕೂಡ ಪೊಲೀಸರು ಅಲ್ಲಿನ ಭದ್ರತಾ ವ್ಯವಸ್ಥೆ, ಅಲ್ಲಿಗೆ ಬೇಕಾದಂತಹ ಭದ್ರತೆಯನ್ನ ಕೊಡೋದಕ್ಕೆ, ಜೊತೆಗೆ ವಿದ್ಯಾರ್ಥಿ ಸಮೂಹವನ್ನ ತಡೆಯೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕಾಗಿ ಈ ಹೋರಾಟ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಕೇಂದ್ರದಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಆಯ್ತು, ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಅದು ಒಂದು ಭಾಗ ಇರಲಿ. ಅದಾದ ನಂತರ ನಮ್ಮಲ್ಲಿ KPSC ಅಂತ ಇದೆಯಲ್ಲ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ಕರ್ನಾಟಕ ಲೋಕಸೇವಾ ಆಯೋಗ. ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾದಂತಹ ಲೋಕಸೇವಾ ಆಯೋಗಗಳು ಇರ್ತವೆ. ಈಗ ಜಾರ್ಖಂಡ್ ನಲ್ಲಿ JPSC, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನುವಂತಹ ಆಯೋಗ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಜೊತೆಗೆ JSSC ಅಂತ, ಅಲ್ಲಿ ಸಿಬ್ಬಂದಿ ನೇಮಕಾತಿಗೆ ಸಂಬಂಧಪಟ್ಟಂತೆ ನಡೆಯುವಂತಹ ಒಂದು ಪ್ರಕ್ರಿಯೆಗಳನ್ನು ನಡೆಸುವಂತಹ ಒಂದು ಆಯೋಗ. ಆ ಪರೀಕ್ಷೆಯಲ್ಲಿ ದೊಡ್ಡ ಮಟ್ಟಿಗಿನ ಅಕ್ರಮವಾಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಏಜೆನ್ಸಿಗಳು ಅಕ್ರಮವನ್ನ ಎಸಗಿದ್ದಾವೆ. ದೊಡ್ಡ ಮಟ್ಟಿಗಿನ ಅನ್ಯಾಯ ವಿದ್ಯಾರ್ಥಿ ಸಮೂಹಕ್ಕೆ ಆಗಿದೆ ಅನ್ನುವಂತಹ ಆರೋಪ ಈ ಹಿಂದೆ ಆಗಿತ್ತು. ಅದಾದ ನಂತರದಲ್ಲಿ ವಿದ್ಯಾರ್ಥಿ ಸಮೂಹ ಈಗ ಒಂದು ಅರ್ಥದಲ್ಲಿ ರೊಚ್ಚಿಗೆದ್ದು ಬೀದಿಗೆ ಇಳಿದಿದ್ದಾರೆ. ಅದೇನಾಗುತ್ತೋ ಆಗ್ಲಿ, ನಾವು ನೋಡೇ ಬಿಡ್ತೇನೆ ಅನ್ನುವ ಮನಸ್ಥಿತಿಯಲ್ಲಿ ಬೀದಿಗೆ ಇಳಿದು ಹೋರಾಟ ನಡೆಸ್ತಿರುವ ಹಾಗೆ ಕಾಣ್ತಾ ಇದೆ. ಅಲ್ಲಿ ದೇವೇಂದ್ರ ಮಹತೋ ಅನ್ನುವಂತಹ ವಿದ್ಯಾರ್ಥಿ ನಾಯಕ ಈ ಹೋರಾಟದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಕಳೆದ 9-10 ದಿನದಿಂದ ಉಪವಾಸ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಬೇರೆ ವಿದ್ಯಾರ್ಥಿಗಳು ಕೂಡ ಅವರ ಸತ್ಯಾಗ್ರಹಕ್ಕೆ ಬೆಂಬಲವನ್ನ ಉಪವಾಸ ಕೈಗೊಳ್ಳುವ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಆಚೆಗೆ ಒಂದು ವಿಭಿನ್ನ ರೀತಿಯಾದಂತಹ ಕ್ರಾಂತಿಗೆ ಈ ಜಾರ್ಖಂಡ್ ರಾಂಚಿ ಸಾಕ್ಷಿ ಆಗ್ತಾ ಇದೆ. ಇಲ್ಲಿ ಗಮನಿಸಬೇಕು, ಇಲ್ಲಿ ಹೋರಾಟ ನಡೆಸ್ತಿರುವವರು ಕಾಕ್ರೋಚ್ ಸಿಜೆಪಿ ಅವರ ವೇದಿಕೆಯಡಿಯಲ್ಲಿ ಅಲ್ಲ. ಇಲ್ಲಿ ಕೇವಲ ವಿದ್ಯಾರ್ಥಿ ಸಂಘಟನೆಗಳು ಮುಂದೆ ಬಂದು ಹೋರಾಟವನ್ನ ನಡೆಸ್ತಾ ಇದ್ದಾವೆ. ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಯಲ್ಲಿ ಸಿಜೆಪಿ ಅನ್ನುವಂತಹ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಂಡು ಜಿರಳೆಗಳು, ಕಾಕ್ರೋಚ್ ಜನತಾ ಪಾರ್ಟಿ ಅಂತೆಲ್ಲ ಮಾಡ್ಕೊಂಡು ಅಲ್ಲಿ ಹೋರಾಟವನ್ನ ಸೆಟ್ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಆ ರೀತಿ ಆಗ್ತಾ ಇಲ್ಲ. ಜೊತೆಗೆ ಸಿಜೆಪಿ ಅವರು ಬೆಂಬಲವನ್ನ ಇದಕ್ಕೆ ಕೊಡ್ತಾ ಇದ್ದಾರೆ, ಅದು ಕೂಡ ಇಲ್ಲ. ಇಲ್ಲಿ ಗಮನಿಸಬೇಕಾದ ವಿಚಾರ ಯಾಕಂತ ಹೇಳಿದ್ರೆ, ನಾನು ಮೇನ್ ಪಾಯಿಂಟ್ ಅಲ್ಲಿಗೆ ಬರಬೇಕಾಗಿತ್ತು. ಈ ಹೋರಾಟ, ಪ್ರತಿಭಟನೆ ಇತ್ಯಾದಿ ಎಲ್ಲವೂ ಕೂಡ ಬೇಕು. ನಮಗೆ ಅನ್ಯಾಯ ಆದಾಗ ಹೋರಾಟ ಮಾಡಬೇಕು. ಅದು ಎಲ್ಲ ಸಂದರ್ಭ, ಎಲ್ಲ ಸನ್ನಿವೇಶಗಳಿಗೂ ಕೂಡ ನಮ್ಮ ನಿಲುವುಗಳು ಅನ್ವಯ ಆಗ್ಬೇಕು.
ಒಂದು ಪಕ್ಷಕ್ಕೆ ಅನುಗುಣವಾಗಿ ಅಲ್ಲಿ ಯಾವ ಆಡಳಿತ ಪಕ್ಷ ಇದೆ ಅನ್ನುವಂತ ನಿಟ್ಟಿನಲ್ಲಿ ನೋಡ್ಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ನಿರ್ಧಾರಗಳು ಬದಲಾಗಬಾರದು. ನಾವು ವಿದ್ಯಾರ್ಥಿಗಳಿಗೆ ಜನ್ಸಿಗಳ ಪರವಾಗಿ ನಾವು ಇದ್ದೇವೆ ಅಂತ ನಾವು ಬರ್ತೇವಲ್ಲ, ಅದು ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲಾ ಸಮಯದಲ್ಲೂ ಕೂಡ ಅಪ್ಲೈ ಆಗ್ಬೇಕಾಗುತ್ತೆ. ಆದ್ರೆ ಈ ವಿಚಾರದಲ್ಲಿ ಜಾರ್ಖಂಡ್ ನಲ್ಲಿ ಇರೋದು ಹೇಮಂತ್ ಸೊರೇನ್ ಅವರ ನಾಯಕತ್ವದ ಸರ್ಕಾರ, JMM ಜಾರ್ಖಂಡ್ ಮುಕ್ತಿ ಮೋರ್ಚಾ, ಅದು ಕಾಂಗ್ರೆಸ್ ಹಾಗೆ ಇನ್ನಿತರ ಪಕ್ಷಗಳನ್ನ ಸೇರಿಸಿಕೊಂಡು ನಡೆಸ್ತಿರುವಂತಹ ಆಡಳಿತ ಪಕ್ಷ ಅಲ್ಲಿ ಆಗ್ತಾ ಇದೆ. ಹೇಮಂತ್ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟರು, ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿನ ಹೋರಾಟಕ್ಕೆ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟಿಲ್ಲ. ಇಲ್ಲಿ ಬಿಜೆಪಿ ಅವರೇ ಸಹಜವಾಗಿ ಆಡಳಿತದಲ್ಲಿ ಇರೋದು ಕಾಂಗ್ರೆಸ್ ಮಿತ್ರ ಪಕ್ಷಗಳು ಅಂದಾಕ್ಷಣ ಬಿಜೆಪಿ ಬೆಂಬಲ ಕೊಟ್ಟೇ ಕೊಡುತ್ತೆ, ಅದನ್ನ ರಾಜಕೀಯವಾಗಿ ಬಳಸೋದಕ್ಕೆ ನೋಡುತ್ತೆ. ದೆಹಲಿಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅಲ್ಲಿ ಕಾಂಗ್ರೆಸ್ ಅವರು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ರು. ಬಿಜೆಪಿಯೇತರ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಯಾರೆಲ್ಲ ಬೆಂಬಲವನ್ನು ಕೊಡ್ತಿಲ್ಲ, ಅದರ ಆಚೆಗಿನ ಪಕ್ಷಗಳೆಲ್ಲವೂ ಕೂಡ ಅವರಿಗೆ ಬೆಂಬಲವನ್ನ ಕೊಟ್ಟಿದ್ವು. ನಿಲುವುಗಳು ಹೇಗೆಲ್ಲ ಬದಲಾಗುತ್ತೆ ನೋಡಿ. ಕಾಂಗ್ರೆಸ್ ಅವರು ಅದೇ ಅವರ ನಡೆಯನ್ನು ಇಟ್ಕೊಂಡಿದ್ರೆ, ಅದೇ ನಿಲುವನ್ನು ಇಟ್ಕೊಂಡಿದ್ರೆ ಇಲ್ಲೂ ಕೂಡ ಅವರು ಬೆಂಬಲವನ್ನು ಕೊಡ್ಬೇಕಾಗಿತ್ತು. ವಿದ್ಯಾರ್ಥಿಗಳ ಸಮಸ್ಯೆಗೆ ನಾವು ಧ್ವನಿಯಾಗಿದ್ದೇವೆ, ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೇವೆ ಅಂತ. ಆದ್ರೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಆ ಪಕ್ಷ ಈ ಪಕ್ಷ ಅಂತ ಮಾತಾಡ್ತಾ ಇಲ್ಲ, ನಾನು ವಿಚಾರಗಳು ಹೇಗೆಲ್ಲ ಬದಲಾಗ್ತವೆ ಅನ್ನುವಂಥದ್ದು, ನಮ್ಮ ನಿಲುವುಗಳು ಹೇಗೆಲ್ಲ ಬದಲಾಗ್ತವೆ ಅನ್ನುವಂಥದ್ದು. ಕಾಂಗ್ರೆಸ್ ಬಿಜೆಪಿ ಅವರು ನೋಡಿ, ಅಲ್ಲಿ ಹೋರಾಟ ಇದ್ದಂತ ಅವರ ಇಲ್ಲಿ ಬೆಂಬಲ ಕೊಡುವವರು ಅಲ್ಲಿ ಬೆಂಬಲ ಕೊಡ್ಲಿಲ್ಲ, ಅವರ ಮಾತುಕತೆ ಇತ್ಯಾದಿ ಮಾಡ್ತಾ ಇದ್ರು. ಇಲ್ಲೂ ಕೂಡ ರಾಜ್ಯ ಸರ್ಕಾರದ ಜೊತೆಗೆ ಮಾತುಕತೆಗಳು ಒಂದು 6-7 ಹಂತದ ಮಾತುಕತೆಗಳು ಆದ್ರೆ ವಿದ್ಯಾರ್ಥಿಗಳಿಗೆ ಒಪ್ಪುವಂತಹ, ಅವರು ತಲೆಬಾಗುವಂತಹ ತೀರ್ಮಾನ ಅಂತೂ ಆಗ್ಲಿಲ್ಲ. ವಿದ್ಯಾರ್ಥಿಗಳ ಬೇಡಿಕೆ ಇರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ. ಸಿಬಿಐ ತನಿಖೆ ಆಗ್ಬೇಕು, ಜೊತೆಗೆ ಈ ಅಕ್ರಮ ನಡೆದಿದೆಯಲ್ಲ ಅದರ ಹಿಂದೆ ಯಾವುದೆಲ್ಲ ಮಾಫಿಯಾಗಳು ಕೈ ಜೋಡಿಸಿದ್ದಾವೆ, ಯಾವುದೆಲ್ಲ ಮಾಫಿಯಾಗಳು ಶಾಮೀಲಾಗಿದ್ದಾವೆ, ಜೊತೆಗೆ ಏಜೆನ್ಸಿಗಳು ಇದರಲ್ಲಿ ಪಾಲುದಾರರಾಗಿದ್ದಾವಲ್ಲ, ಪರೀಕ್ಷೆ ನಡೆಸೋದ್ರಿಂದ ಹಿಡಿದು ಅದರ ಹಿಂದೆ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರೋದು, ಇನ್ನಿತರೆ ಏನೆಲ್ಲ ಅಕ್ರಮವಾಗಿದೆ ಅದರಲ್ಲಿ ಏಜೆನ್ಸಿಗಳ ಪಾತ್ರ ಕೂಡ ಇದೆ. ಅವರ ವಿರುದ್ಧ ಕಠಿಣವಾದ ಕ್ರಮ ಆಗ್ಬೇಕು. ಅದಾಗ್ಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆ ಆಗ್ಬೇಕು ಅಂತ. ಆದ್ರೆ ಸರ್ಕಾರ ಇದಕ್ಕೆ ಒಪ್ತಾ ಇಲ್ಲ. ಸರ್ಕಾರ ತನ್ನದೇ ರೀತಿಯಾದಂತಹ ಬೇರೆ ಬೇರೆ ತನಿಖೆಗಳನ್ನ ನಡೆಸ್ತೇವೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ಒಪ್ಪುತ್ತಾ ಇಲ್ಲ. ಅದರ ಪ್ರತಿಫಲವಾಗಿ ಇವತ್ತು ಅಲ್ಲಿ ಅಧಿವೇಶನ ಆರಂಭವಾಗ್ತಾ ಇದೆ. ಇವತ್ತಿಂದ ಆರಂಭವಾಗಬೇಕಾಗಿತ್ತು, ಆದ್ರೆ ಅಲ್ಲಿನ ಚಿತ್ರಣ ಸಂಪೂರ್ಣ ಒಂದು ರಣಾಂಗಣದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದೆ. ನಾವು ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಆದಂತ ಹೋರಾಟ ಆದಂತಹ ಸಂದರ್ಭದಲ್ಲಿ ಜಲಪಿರಂಗಿಗಳನ್ನ ಪ್ರಯೋಗ ಮಾಡಿದ್ರು. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಹೋರಾಟಗಾರರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದವರು ರೈನ್ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಾದಂತಹ ಚಿತ್ರಣ ಇಲ್ಲೂ ಕೂಡ ಕಂಡು ಬರ್ತಾ ಇದೆ. ಜಲಪಿರಂಗಿ ಪ್ರಯೋಗ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅದರ ಕೆಳಗೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಬ್ಯಾರಿಕೇಡ್ ಗಳನ್ನೆಲ್ಲ ಎತ್ತಿ ಎಸಿತಾ ಇದ್ದಾರೆ, ಪೊಲೀಸ್ ಕೋಟೆಯನ್ನ ಮುನ್ನುಗ್ಗಿ ಒಳಗೆ ಹೋಗ್ತಾ ಇದ್ದಾರೆ. ಒಂದು ರೀತಿ ಈ ಕ್ರಾಂತಿಕಾರಿ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅದೆಲ್ಲವೂ ಕೂಡ ಈ ವಿದ್ಯಾರ್ಥಿ ಸಮೂಹದಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡಿದ್ದಾರೆ. ಭಾರತದ ತಿರಂಗ ಇನ್ನು 4 ದಿನ ಬಂದ್ರೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತೇವೆ. ತ್ರಿವರ್ಣ ಧ್ವಜವನ್ನ ಹಿಡಿದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆಕ್ರೋಶ ಭರಿತ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಘೋಷಣೆಯನ್ನ ಮೊಳಗಿಸ್ತಾ ಇದ್ದಾರೆ. ನೀವು ಸರ್ಕಾರದವರು ಏನೇ ತೀರ್ಮಾನವನ್ನ ತೆಗೆದುಕೊಳ್ಳಿ, ನಾವು ನಮ್ಮ ಹೋರಾಟವನ್ನ ಮುಂದುವರಿಸಿಯೇ ತೀರ್ತೇವೆ ಅನ್ನುವಂತಹ ಆಕ್ರೋಶದ ನುಡಿಗಳು ಅಲ್ಲಿನ ವಿದ್ಯಾರ್ಥಿ ಹೋರಾಟಗಾರರಿಂದ ವ್ಯಕ್ತವಾಗ್ತಾ ಇದೆ. ಇದನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದೀಗ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆಂದ್ರೆ ಕೇಂದ್ರದಲ್ಲಿ ಆದಂತಹ ಸಂದರ್ಭದಲ್ಲಿ ದೊಡ್ಡ ಆಗ್ರಹ ಇತ್ತು. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊನೆಗೂ ಕೂಡ ಕೇಂದ್ರ ತಲೆಬಾಗ್ತು. ಇಲ್ಲಿ ಇವರ ಹೋರಾಟ ಇನ್ನು ಯಾವ ದಿಕ್ಕಿನತ್ತ ಸಾಗುತ್ತೆ? ಈಗ ಸದ್ಯಕ್ಕೆ ಇವರು ಸಿಬಿಐ ತನಿಖೆ ಆಗ್ಬೇಕು, ಜೊತೆಗೆ ಆ ತಪ್ಪಿತಸ್ಥ ಸಂಸ್ಥೆಗಳು ಹಾಗೆ ಮಾಫಿಯಾಗಳ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಆಗ್ರಹವನ್ನು ಇಟ್ಕೊಂಡಿದ್ದಾರೆ. ಅದರಾಚೆಗೆ ಇನ್ನು ರಾಜಕೀಯವಾಗಿ ತಿರುವು ಪಡೆದುಕೊಳ್ಳುತ್ತಾ ಸಹಜವಾಗಿ ಇವತ್ತು ಬಿಜೆಪಿ ಅವರು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಬಿಜೆಪಿ ದೊಡ್ಡ ನಾಯಕರುಗಳು ಕೂಡ ಪಾಲ್ಗೊಳ್ಬೇಕಾಗಿತ್ತು. ಆದ್ರೆ ಪೊಲೀಸರು ಪ್ರಿವೆಂಟಿವ್ ಅರೆಸ್ಟ್ ಅನ್ನ ಮಾಡ್ಕೊಂಡ್ರು, ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡ್ರು. ಹಾಗಾಗಿ ದೊಡ್ಡ ಮಟ್ಟಿಗಿನ ರಾಜ್ಯಕ್ಕೆ ಇಲ್ಲಿ ಮಧ್ಯದಲ್ಲಿ ನುಸುಳೋದಕ್ಕೆ, ಜೊತೆಗೆ ರಾಜಕೀಯ ನಾಯಕರುಗಳು ಪ್ರವೇಶ ಪಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ವಿದ್ಯಾರ್ಥಿಗಳೇ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಮುಂದಕ್ಕೆ ಇದು ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆ ಎದ್ದಿದೆ. ಜೊತೆಗೆ ಕಾಂಗ್ರೆಸ್ನವರ ನಿಲುವು, ಈ ಕಾಕ್ರೋಚ್ ಸಿಜೆಪಿ ಅಂತ ದೊಡ್ಡ ಪಡೆಯನ್ನ ಕಟ್ಕೊಂಡ್ರಲ್ಲ, ಅವರ ನಿಲುವುಗಳು ಈ ವಿಚಾರದಲ್ಲಿ ಯಾಕೆ ಮೌನವಾಗಿದ್ದಾವೆ ಅನ್ನೋದ್ರ ಕುರಿತಾಗಿಯೂ ಕೂಡ ಚರ್ಚೆ ಆಗ್ತಾ ಇದೆ.
ಇಲ್ಲಿ ವಿದ್ಯಾರ್ಥಿ ಸಮೂಹಕ್ಕೆ ನ್ಯಾಯ ಸಿಗ್ಬೇಕಾಗುತ್ತೆ. ಅದು ಪಕ್ಷ ಯಾವುದೇ ಇರಲಿ, ಇಲ್ಲಿ JMM ಇರ್ಲಿ, ಬಿಜೆಪಿ ಇರ್ಲಿ ಅಥವಾ ಕಾಂಗ್ರೆಸ್ ಇರ್ಲಿ, ಇನ್ಯಾವುದೇ ಪಕ್ಷ ಇರ್ಲಿ, ಆದರೆ ವಿದ್ಯಾರ್ಥಿ ಸಮೂಹಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಸಿಗ್ಲೇಬೇಕಾಗುತ್ತೆ. ಈ ಹಿಂದೆಲ್ಲ ಇತ್ತು ನಾವು ಬ್ಯಾನರ್ ಇಟ್ಕೊಂಡು ಹೋರಾಟ ಮಾಡೋದು, ಸಂಜೆ ಆಗೋತ್ತಿಗೆ ಮನೆಗೆ ಹೋಗೋದು ಅಂತ. ಆದ್ರೆ ಕಳೆದ 1 ತಿಂಗಳಿಂದ ಆದಂತ ಬೆಳವಣಿಗೆಯಲ್ಲಿ ಹೋರಾಟದ ಸ್ವರೂಪಗಳು ಬದಲಾಗಿದೆ, ಜನರ ಹೋರಾಟಗಾರರ ಮನಸ್ಥಿತಿಗಳು ಬದಲಾಗಿದ್ದಾವೆ. ನಾವು ಹೇಗಾದ್ರೂ ಮಾಡಿ ನ್ಯಾಯ ಪಡೆದುಕೊಳ್ಬಹುದು ಅನ್ನುವಂತಹ ಮನಸ್ಥಿತಿ ಯುವ ಸಮೂಹಕ್ಕೆ ಬಂದಿದೆ. ಅದು ಈ ಹೋರಾಟ ಅಂತಲ್ಲ, ನಾವು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆದಂತಹ ನೆರೆಯ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಳದಲ್ಲಿ ಆದಂತಹ ಹೋರಾಟವನ್ನ ಗಮನಿಸೋದಾದ್ರೆ ಒಂದು ವಿಭಿನ್ನ ರೀತಿಯಾದಂತಹ ಚಳುವಳಿಗೆ ಅವುಗಳೆಲ್ಲ ಆ ರಾಷ್ಟ್ರಗಳು ನಾಂದಿ ಹಾಡಿದ್ವು. ಅದು ಭಾರತಕ್ಕೂ ಕೂಡ ಕಾಲಿಟ್ಟಿದೆ. ಪಕ್ಷಾತೀತವಾಗಿ ಒಮ್ಮೆ ಒಂದು ಪಕ್ಷಕ್ಕಾದ್ರೆ ಮತ್ತೊಮ್ಮೆ ಮತ್ತೊಂದು ಪಕ್ಷಕ್ಕೆ ಇದು ಮುಳುವಾಗಿ ಪರಿಣಮಿಸ್ತಾ ಇದೆ. ಒಳ್ಳೆಯ ಬೆಳವಣಿಗೆ ಕೂಡ. ಯಾಕೆಂತಂದ್ರೆ ಕೇವಲ 1 ದಿನದ ಹೋರಾಟ ಮಾಡಿ ಮನೆಗೆ ಹೋದ್ರೆ ಆಳುವ ವ್ಯವಸ್ಥೆಯವರು ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ತಕ್ಕ ರೀತಿಯಲ್ಲಿ ಎಲ್ಲಿ ಯಾವ ರೀತಿ ಬಿಸಿ ಮುಟ್ಬೇಕು ಆ ರೀತಿ ಮುಟ್ತಾ ಹೋದ್ರೆ ಖಂಡಿತವಾಗಿಯೂ ಗೆಲುವು ಸಿಕ್ಕೇ ಸಿಗುತ್ತೆ. ಈ ಜಾರ್ಖಂಡ್ನ ವಿದ್ಯಾರ್ಥಿಗಳಿಗೆ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗ್ಲಿ. ಗೊತ್ತಿಲ್ಲ ಮುಂದೆ ಯಾವ ರೀತಿ ಈ ಹೋರಾಟ ಸಾಗುತ್ತೆ ಅಂತ. ಸದ್ಯ 2ನೇ ವಾರ ಕಳೆದು ಸಾಗ್ತಾ ಇದೆ. ಮುಂದಿನ ಏನಾದ್ರು ಅಪ್ಡೇಟ್ಸ್ ಇದ್ರೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಈ ಕಂಟೆಂಟ್ ಅನ್ನ ನೋಡಿದ್ದಕ್ಕಾಗಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಜಾಯಿನ್ ಆಪ್ಷನ್ ಇದೆ, ನಮ್ಮ ಯೂಟ್ಯೂಬ್ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಗಳು ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೋಷಿಯಲ್ ಮೀಡಿಯಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.